ಒಂದ್ ಹಂತದಲ್ಲಿ ಅಂದ್ರೆ ರಜತ್ ಮತ್ತೆ ಚೈತ್ರ ಅವರು ಬರೋವರೆಗೂ ಒಂದು ಟಾಸ್ಕ್ ನಡೆಯುತ್ತೆ. ಇಡೀ ಮನೆ ರಜತ್ ಏನ್ ಹೇಳ್ತಾರೋ ಅದನ್ನ ಕೇಳ್ತಾ ಹೋಗ್ತಾರೆ. ಬಟ್ ನೀವೊಬ್ರೇನೆ ಇಲ್ಲ ನನಗ್ ಬುದ್ಧಿ ಇದೆ, ನಾನ್ ಯಾಕೆ ಹೇಳಿ, ನಾನು ಹೇಳಲ್ಲ, ನಿಮಗ್ ಬುದ್ಧಿ ಇರ್ಲಿಲ್ಲ, ನೀವು ಹೋಗಿ ಹೇಳಿದ್ರಿ ಅಂತ. ಸೊ ಆ ಡೇರಿಂಗ್ ಈಚೆ ಇದೆ, ಹೋರಾಟ ಮಾಡಿದ್ರಿ, ಬಿಗ್ ಬಾಸ್ ಮನೇಲೂ ನೀವು ಮುಂದುವರಿಸಿದ್ರಿ. ಹೌದು, ನಾನು ಎಲ್ಲೂ ಬಿಟ್ಕೊಡ್ಲಿಲ್ಲ. ಯಾಕೆಂದ್ರೆ ನಂಗೆ ಗೊತ್ತಾಗ್ತಿತ್ತು ರಜತ್ ಮತ್ತೆ ಚೈತ್ರ ಬಂದಿರೋದೇ ಇಲ್ಲಿ ಬೇರೆ ಉದ್ದೇಶಕ್ಕೆ ಬಂದಿದ್ದಾರೆ ಅಂತ. ಅವರು ನಾರ್ಮಲ್ ಆಗಿ ಇರಲೇ ಇಲ್ಲ, ಸುಮ್ಮನೆ ಕೆಣಕ್ತಿದ್ರು, ಮತ್ತೆ ಏನೋ ಒಂಥರ ಎಲ್ಲ ನೋಡ್ಕೊಂಡು ಬಂದಿದ್ರು ಅವ್ರು ಹೊರಗಡೆಯಿಂದ. ಬಿಗ್ ಬಾಸ್ ಸೀಸನ್ 12 ಅಂದ್ರೆ ಹೀಗೆ ಇದೆ, ಅಶ್ವಿನಿನ ನಾನು ಟಾರ್ಗೆಟ್ ಮಾಡಿದ್ರೆ ಜಗಳ ಮಾಡ್ಬೋದು, ಗಿಲ್ಲಿ ಹತ್ರ ಹೋದ್ರೆ ಕಾಮಿಡಿ ಮಾಡ್ಕೊಂಡು ಕಂಟೆಂಟ್ ತಗೋಬಹುದು, ಈ ರಕ್ಷಿತಾ ಹತ್ರ ಹೋದ್ರೆ ರಕ್ಷಿತಾನು ಒಂದು ಕಂಟೆಂಟ್ ಕೊಡ್ತಾಳೆ. ಸೊ ಬಿಗ್ ಬಾಸ್ ಅಲ್ಲಿ ನಾನು ಮುಂದುವರಿಯೋದಕ್ಕೆ ನನಗೊಂದಷ್ಟು ದಿನ ಕಳಿಬೋದು ಅನ್ನೋ ಒಂದು ಮೈಂಡ್ ಸ್ಟ್ರಾಟಜಿ ಇಟ್ಕೊಂಡು ಬಂದಿದ್ರು. ಬಟ್ ಆ ಇಡೀ ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ ಅವ್ರು ಟಾರ್ಗೆಟ್ ಮಾಡೋದು ನನ್ನನ್ನು. ಕಾವ್ಯ ಹೇಳ್ತಾರೆ ಏನೋ ಒಂದು ದರ್ಪಣ ಸುಂದರಿದ ಪದ ಏನು ಅಂತ ಕೇಳಿದಾಗ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಅದು. ನಾನು ಸಾರಿ ಕೇಳಿಸ್ತೀನಿ ಇಡೀ ಮನೇನ ಅಂತ ಹೇಳಿದಾಗ ನಮ್ಮನ್ನು ಬಂದು ಕೇಳ್ತಾರೆ. ಬಟ್ ಅಲ್ಲಿ ನಾನು ಒಂದು ಟಾಸ್ಕಲ್ಲಿ ಇರ್ತೀನಿ, ವೆಯ್ಟರ್ ಆಗಿರ್ತೀನಿ. ನಾನು ಗಿಲ್ಲಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಿರ್ತಾರೆ, ನನಗೆ ತಡ್ಕೊಳಕ್ಕಾಗಲ್ಲ. ಯಾಕೆ ಹಿಂಗೆ ಮಾವನ ಪರವಾಗಿ ನಾನು ಅವತ್ತು ನಿಂತ್ಕೋತೀನಿ. ಸೊ ಅದೇ ಸಂದರ್ಭದಲ್ಲಿ ಏನಾಗುತ್ತೆ, ನಾನು ಸಾರಿ ಕೇಳಲ್ಲ. ಯಾಕೆಂದರೆ ಇವಾಗ ನಾನೊಬ್ಬ ವೇಟರ್ ಆಗಿದ್ದೀನಿ, ಇಲ್ಲಿ ನಾನು ಕಂಟೆಸ್ಟೆಂಟ್ ಅಲ್ಲ, ಒಬ್ಬ ವೇಟರ್. ಈಗ ನಾವು ದಿನನಿತ್ಯದ ಬದುಕಲ್ಲಿ ನೋಡ್ತಿರ್ತೀವಿ, ತಗೋಬಾರೋ ಈಗ ಸರ್ವ್ ಮಾಡೋರು, ಈಗ ಕಾರ್ಗೆಲ್ಲ ನಾವು ತರಿಸ್ಕೊಂಡು ತಿಂದರೆ ಎಷ್ಟು ಗೌರವಿತವಾಗಿ ನಡ್ಕೋತಾರೆ ಅಂತ ನಾನು ನೋಡಿದ್ದೀನಿ. ಕೆಲವರು ತುಂಬ ಗ್ರ್ಯಾಂಟೆಡಾಗಿ ತೊಗೊಂಡಿರ್ತಾರೆ, ಅವ್ರನ್ನ ಒಂಥರ ಟ್ರೀಟ್ಮೆಂಟ್. ನನಗೆ ಅದು ಇಷ್ಟ ಆಗಲಿಲ್ಲ. ಈಗ ನಾನೊಂದು ವೇಟರ್ ಪಾತ್ರ ನಿಭಾಯಿಸೋ ಹೊರ ಜಗತ್ತೇನಂತ ನನಗೆ ಗೊತ್ತಿದೆ. ನೀವು ಆ ರೀತಿ ಮಾತಾಡಿಸ್ಬಾರ್ದು ಅಂತ ನಾನು ಫಸ್ಟ್ ಅದನ್ನು ಕೇಳುವಂಥದ್ದು. ಮತ್ತು ನಾನು ಯಾಕೆ ಸಾರಿ ಕೇಳಬೇಕು, ಏನು ಮಾಡಿದ್ದೀವಿ ನಾವು ತಪ್ಪು ಅಂತ ನಾನು ಎದುರು ಹಾಕ್ಕೊಳ್ಳುವಂಥದ್ದು. ಸೊ ಇದು ನಾನು ಕಂಪ್ಲೀಟ್ ನಾನು ಇಡೀ ಬಿಗ್ ಬಾಸ್ ಸೀಸನಲ್ಲಿ ಪ್ರತಿಯೊಬ್ಬರನ್ನೂ ಎದುರು ಹಾಕ್ಕೊಂಡಿದ್ದೆ.